ಇವತ್ತು ಸಾರೆಲ್ಲ ತಿನ್ನಲಿಕ್ಕೆ ಬೇಜಾರಾಗಿತ್ತು. ಸಿಂಪಲ್ಲಾಗಿ ಇವತ್ತು ಚಟ್ನಿ ಪುಡಿ ಅನ್ನ ತಿನ್ನಬೇಕು ಅಂತೇಳಿ ಮಕ್ಕಳೆಲ್ಲ ಕೇಳ್ತಾಯಿದ್ರು. ಹಾಗಾಗಿ ಚಟ್ನಿ ಪುಡಿ ಅನ್ನನ ಇವತ್ತು ಕಲಿಸ್ತಾ ಇದ್ದೀನಿ. ಈ ಥರ ಚಟ್ನಿ ಪುಡಿ ಅನ್ನ ಕಲಿಸ್ಕೊಂಡ್ರೆ ಲಂಚ್ ಬಾಕ್ಸ್ಗೂ ತಗೊಂಡೋಗ್ಬೋದು. ಈ ಚಟ್ನಿ ಪುಡಿ ಜೊತೆ ತುಪ್ಪ ಮೊಸರು ಹಾಕ್ಕೊಂಡು ರೊಟ್ಟಿ ಚಪಾತಿ ತಿನ್ಬೋದು. ಬಿಸಿ ದೋಸೆ ಮೇಲೂ ಚಟ್ನಿ ಪುಡಿ ಉದುರಿಸ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. 2 ಬಟ್ಲಷ್ಟು ಕಡಲೆಬೀಜ ತೊಗೊಂಡು ಅದನ್ನು ಸಣ್ಣೂರಿನಲ್ಲಿ ಚೆನ್ನಾಗಿ ಹುರಿಬೇಕು. ಕಡಲೆಬೀಜ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಹುರ್ಗಡ್ಲೆ ಇದೆಯಲ್ಲ, ಸುಮಾರು ಅದನ್ನು 1 ಬಟ್ಲು ತಗೊಂಡಿದ್ದೀನಿ. ಇದನ್ನು ಈಗ ಈ ಜಾರಿಗೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು 10 ಎಸಳಷ್ಟು ಬೆಳ್ಳುಳ್ಳಿ, ನಾನು ಉಪಯೋಗಿಸಿರೋದು ನಾಟಿ ಬೆಳ್ಳುಳ್ಳಿ. ದಪ್ಪ ಬೆಳ್ಳುಳ್ಳಿ ಆದರೆ ಸಿಪ್ಪೆ ಸುಲಿದು ಹಾಕಬೇಕು. ಸ್ವಲ್ಪ ಬೆಲ್ಲ, ಸುಮಾರು ಒಂದು ಗೋಲಿ ಗಾತ್ರದ ಬೆಲ್ಲ ಹಾಕ್ತಾಯಿದ್ದೀನಿ. ಇದು ತುಂಬ ಸಿಹಿನೂ ಇರಬಾರ್ದು, ಏಕೆಂದರೆ ಶೇಂಗಾ ಎಲ್ಲ ಸ್ವಲ್ಪ ಸಿಹಿ ಅಂಶ ಇರುತ್ತೆ. ಹಾಗಾಗಿ ಒಂದು ಅರ್ಧ ಉಂಡೆಯಷ್ಟು ಬೆಲ್ಲ ಹಾಕಿದರೆ ಸಾಕು. ರುಚಿಗೆ ಬೇಕಾಗಿರೋವಷ್ಟು ಉಪ್ಪು, ಸುಮಾರು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೀನಿ. 2 ಟೀ ಸ್ಪೂನ್ನಷ್ಟು ಖಾರದ ಪುಡಿ. ಕೆಂಪು ಮೆಣಸಿನ್ಕಾಯಿನ ಹುರಿದು ಬೇಕಾದ್ರೆ ಹಾಕ್ಕೋಬೋದು. ಈಗ ಇದಕ್ಕೆ ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಗರಿ ಆಗೋ ತನಕ ಹುರಿದು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಈಗ ಇಷ್ಟನ್ನು ತರಿಯಾಗಿ ಬೀಸ್ಕೋಬೇಕು. ತುಂಬ ನುಣ್ಣಗಿರೋದು ಬೇಡ ಈ ಚಟ್ನಿ ಪುಡಿ. ಈಗ ಇದನ್ನು ಒಂದು ಏರ್ ಟೈಟ್ ಆಗಿರೋ ಗಾಜಿನ ಬಾಟ್ಲಿಗೆ ಹಾಕಿಟ್ಬಿಟ್ರೆ ಒಂದು 15 ದಿನ ಹೊರಗಡೆನೇ ಇಟ್ಕೊಂಡು ತಿನ್ಬೋದು. ಇಲ್ಲ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೀವಿ ಅಂದರೆ 1 ತಿಂಗಳು ತನಕ ಇಟ್ಕೋಬೋದು. ಕೆಲವು ಸಾರಿ ಸಾರು ಎಲ್ಲ ತಿನ್ನಲಿಕ್ಕೆ ಬೇಜಾರಾಗುತ್ತೆ. ಅಂಥ ಟೈಮ್ನಲ್ಲಿ ಬಿಸಿ ಅನ್ನಕ್ಕೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ಒಂದು 2 ಸ್ಪೂನು ಈ ಚಟ್ನಿ ಪುಡಿ ಹಾಕ್ಕೋಬೇಕು. ಈ ಚಟ್ನಿ ಪುಡಿ ಅನ್ನನ ನಮ್ಮ ಮಕ್ಳುಗಳಿಗೆ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ಮಧ್ಯಾಹ್ನ ಪೂರ್ತಿ ತಿಂದ್ಕೊಂಡು ಖಾಲಿ ಮಾಡ್ಕೊಂಬರ್ತಾಯಿದ್ರು. ಈ ಚಟ್ನಿ ಪುಡಿನ ನಿಮ್ಮ ಟೇಸ್ಟಿಗೆ, ಅಂದರೆ ಉಪ್ಪು ಖಾರ ಎಷ್ಟು ಬೇಕೋ ನೋಡಿ ಆ ಟೇಸ್ಟಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಇದಕ್ಕೆ ಕೆಲವರು ಕಡಲೆಕಾಯಿ ಎಣ್ಣೆನ ಹಾಕ್ತಾರೆ, ಅಂದರೆ ಕಾಯಿಸಿ ಆರಿಸಿರೋ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡು ಕಲಿಸ್ತಾರೆ. ಇಲ್ಲ ಬೇರೆ ಅಡುಗೆ ಎಣ್ಣೆ ಇರುತ್ತಲ್ಲ ಅದನ್ನು ಕಾಯಿಸಿದ್ದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲ ತುಪ್ಪದಲ್ಲಿ ತಿನ್ನೋರಿಗೆ ತೊಂದರೆ ಇಲ್ಲ ಅಂದರೆ ತುಪ್ಪ ಹಾಕ್ಕೊಂಡು ಈ ರೀತಿ ಕಲಸಿದ್ರೂ ಚೆನ್ನಾಗಿರುತ್ತೆ. ಈ ಚಟ್ನಿ ಪುಡಿ ಅನ್ನನ ಈಗಲೇ ತಿನ್ನಲಿಕ್ಕೆ ಕಲಿಸ್ತಾ ಇರೋದ್ರಿಂದ ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಥರ ಈರುಳ್ಳಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆ ತೊಗೊಂಡೋಗೋದಾದರೆ ಈರುಳ್ಳಿ ಹಾಕೋದು ಬೇಡ, ಹಸಿ ಈರುಳ್ಳಿ ವಾಸನೆ ಬಂದಂಗೆ ಆಗುತ್ತೆ. ಈ ಚಟ್ನಿ ಪುಡಿ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.